ನಿಯೋಜಿತ ಪ್ರಧಾನಿ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಕಡಲ ನಗರಿ ಮಂಗಳೂರಿನ ತೊಟ್ಟೂರು ಕಲಾವಿದ ಕಿರಣ್ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಕಳೆದ ಕ್ಷಣಗಳನ್ನು ಸ್ಮರಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಸಾರ್ವತ್ರಿಕ ಚುನಾವಣೆ ಭಾಗವಾಗಿ ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ನಡೆಸುತ್ತಿದ್ದಾಗ ಯುವ ಕಲಾವಿದ ಕಿರಣ್ ತಾವು ಬಣ್ಣದಲ್ಲಿ ಬಿಡಿಸಿದ್ದ ನರೇಂದ್ರ ಮೋದಿ ಅವರ ಚಿತ್ರವನ್ನು ರೋಡ್ ಶೋನಲ್ಲೇ ಪ್ರದರ್ಶಿಸಿದ್ದರು. ಈ ಸಂದರ್ಭದಲ್ಲಿ ಯುವ ಕಲಾವಿದ ಬಿಡಿಸಿದ್ದ ತಮ್ಮ ಚಿತ್ರವನ್ನು ಭದ್ರತಾ ಸಿಬ್ಬಂದಿಗಳ ಮೂಲಕ ಪ್ರಧಾನಿ ಮೋದಿ ಸ್ವೀಕರಿಸಿದ್ದರು. ನಂತರ ದೆಹಲಿಗೆ ತೆರಳಿದ್ದ ಮೋದಿ ಅವರು ಪ್ರಧಾನಿ ಕಾರ್ಯಾಲಯದಿಂದ ಕಲಾವಿದ ಕಿರಣ್ಗೆ ಪ್ರಶಂಸಾ ಪತ್ರವನ್ನು ಸಹ ಕಳಿಸಿಕೊಟ್ಟಿದ್ದರು. ಈ ಅಂಶವನ್ನು ಕಿರಣ್ ಮಾಧ್ಯಮಗಳಿಗೆ ವಿವರಿಸಿ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ದೇಶದ ಪ್ರಧಾನಿ ಒಂದು ಮೂರನೇ ಬಾರಿ ದೇಶದ ಚುಕ್ಕಾಣಿಯನ್ನು ಹಿಡಿಯುವುದು ತುಂಬಾ ಖುಷಿಯಾಗಿದೆ. ನಮಗೆಲ್ಲ ಮನೆಯವರಿಗೆಲ್ಲ ತುಂಬ ಖುಷಿ ಇದೆ. ಮೂರನೇ ಬಾರಿ ಪ್ರಧಾನಿ ಆಗಬೇಕು ಅಂತ ತುಂಬ ಆಸೆ ಇತ್ತು. ಯಾಕಂದರೆ ಅವರದ್ದು ಅಭಿವೃದ್ಧಿ ದೇಶದಲ್ಲೆಲ್ಲ ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಹೋದರೂ ರೋಡ್ ಇದ್ದು ಆಗಿರ್ಬೋದು ಎಲ್ಲ ಅಭಿವೃದ್ಧಿ ಎಲ್ಲ ಆಗ್ತಾ ಉಂಟು. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಏಪ್ರಿಲ್ 14ರಂದು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸಿದರು. ನಾನು ಮನೆಯಲ್ಲಿ ಬಿಡಿಸಿದ ಮೋದಿಯವರ ಒಂದು ಭಾವಚಿತ್ರವನ್ನು ಇಟ್ಕೊಂಡು ಹೋಗಿದ್ದೆ. ಅವರಿಗೊಂದು ಕೊಡುವ ಉದ್ದೇಶದಿಂದ ಅವರು ರ್ಯಾಲಿಯಲ್ಲಿ ಬರುತ್ತಿರುವಾಗ ಮಾಡಿದ ಚಿತ್ರವನ್ನು